ಇವತ್ತು 4ನೇ ಆಷಾಢ ಶುಕ್ರವಾರ. ಹಾಗಾಗಿ ದೇವಿಯ ದರ್ಶನಕ್ಕೆ ಸಾಕಷ್ಟು ಮಂದಿ ಬೆಟ್ಟದ ಪಾದ ಏನಿದೆ ಅಲ್ಲಿಂದ ಮೆಟ್ಟಿಲುಗಳನ್ನು ಹತ್ತಿ ತಾಯಿಯ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ನಾನು ಕೂಡ ಈಗ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ, ನೀವು ಕೂಡ ನೋಡ್ತಾ ಹೋಗ್ಬೋದು. ಸಾಕಷ್ಟು ಮಂದಿ ದೇವಿಯ ದರ್ಶನಕ್ಕಾಗಿ ಈ ರೀತಿಯಾಗಿ ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗೋದು ಬಹಳ ವರ್ಷಗಳಿಂದಲೂ ಕೂಡ ವಾಡಿಕೆ. ಈ ಬಾರಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಹಾಗಾಗಿ ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗುವಂತಹ ಭಕ್ತಾದಿಗಳ ಸಂಖ್ಯೆ ಸಾಕಷ್ಟು ಕಡಿಮೆ ಆಗಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅಲ್ಲಲ್ಲಿ ಮಾತ್ರ ಜನಗಳು ಕಾಣಿಸ್ಕೊಳ್ತಾ ಇದ್ದಾರೆ. ಏನು 1001 ಮೆಟ್ಟಿಲುಗಳನ್ನು ಹತ್ಕೊಂಡು ಹೋದರೆ ಈ ದಾರಿಯಲ್ಲಿ ದೇವಿಯ ದರ್ಶನ ಆಗತ್ತೆ. ಕಡೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ದೇವಿಯ ದರ್ಶನಕ್ಕೆ ಬರುವಂಥವರ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆಯಾಗಿದ್ದರೂ ಕೂಡ ಮೆಟ್ಟಿಲುಗಳ ಮೂಲಕ ಹೋಗುವಂಥವರ ಸಂಖ್ಯೆ ಕಡಿಮೆಯಾಗಿದೆ. ಗಮನಿಸ್ತಾ ಇದ್ದೀರಾ, ಅಲ್ಲಲ್ಲಿ ಮಾತ್ರ ಮಧ್ಯದಲ್ಲಿ ಜನಜಂಗುಳಿ ಕಾಣ್ತಾ ಇದೆ. ಅದನ್ನು ಹೊರತುಪಡಿಸಿ ನೋಡೋದಾದರೆ ಅಷ್ಟಾಗಿ ಜನಗಳು ಕಾಣಿಸ್ತಾ ಇಲ್ಲ. ಕಳೆದ ವಾರಗಳಿಗೆ ಕಂಪೇರ್ ಮಾಡಿದ್ರೆ ಸಾಕಷ್ಟು ಕಡಿಮೆ ಜನ ಮೆಟ್ಟಿಲುಗಳ ಮೂಲಕ ದೇವಿಯ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಈ ಬಾರಿ 4ನೇ ಆಷಾಢ ಶುಕ್ರವಾರ ಇರುವಂಥದ್ದು. ಇವತ್ತು ಸಾಕಷ್ಟು ಪ್ರಾಧಿಕಾರದ ವತಿಯಿಂದ ಮಾಡಲಾಗಿದ್ದಂತಹ ಯೋಜನೆಗಳು ಕೂಡ ಯಶಸ್ವಿಯಾಗಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸಾಕಷ್ಟು ಸ್ಟ್ರಿಕ್ಟ್ ರೂಲ್ಸ್ಗಳನ್ನು ಕೂಡ ಪ್ರಾಧಿಕಾರ ಈ ಬಾರಿ ಮಾಡಿತ್ತು. ಕಳೆದ ವಾರಗಳಿಗೆ ಕಂಪೇರ್ ಮಾಡೋದಾದರೆ ಈ ವಾರ ಸಾಕಷ್ಟು ಜನಸಂಖ್ಯೆ ವಿರಳ ಆಗಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಮೆಟ್ಟಿಲುಗಳ ಮೂಲಕ ಬರುವಂಥವರ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಕೆಯಾಗಿದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ ದೃಶ್ಯಗಳಲ್ಲಿ, ಅಲ್ಲಲ್ಲಿ ಮಾತ್ರ ಜನಗಳು ಕಾಣಿಸ್ತಾ ಹೋಗ್ತಾ ಇದ್ದಾರೆ. ಬಸ್ಗಳ ಮೂಲಕ ಹೋಗುವಂಥವರ ಸಂಖ್ಯೆ ಬೆಳಗಿನಿಂದಲೂ ಕೂಡ ಅಧಿಕವಾಗಿಯೇ ಇದೆ. ಆದರೆ ಮೆಟ್ಟಿಲುಗಳ ಮೂಲಕ ಹೋಗುವಂತಹ ಭಕ್ತಾದಿಗಳ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿದೆ. ಸಾಕಷ್ಟು ಭಕ್ತರು ತಮ್ಮ ಹರಕೆಯನ್ನು ತೀರಿಸೋ ಸಲುವಾಗಿ ಈ ರೀತಿಯಾಗಿ ಮೆಟ್ಟಿಲುಗಳನ್ನು ಹತ್ಕೊಂಡು ಅರಿಶಿನ ಕುಂಕುಮ ಹಚ್ಕೊಂಡು ಹೋಗೋದು ಅಂದಿನ ಕಾಲದಿಂದಲೂ ಕೂಡ ವಾಡಿಕೆ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಆ ಪದ್ಧತಿಯನ್ನು ಈಗಲೂ ಕೂಡ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ಅಲ್ಲಲ್ಲಿ ಮಾತ್ರ ಜನಗಳು ಕಾಣಿಸ್ತಾ ಇರುವಂಥದ್ದು. ಸಂಜೆ ವೇಳೆಗೆ ಮತ್ತಷ್ಟು ಜನ ದೇವಿಯ ದರ್ಶನಕ್ಕೆ ಏನು ಬೆಟ್ಟದ ಮೆಟ್ಟಿಲುಗಳನ್ನು ಏರ್ಕೊಂಡು ಬರ್ತಾರೆ. ಆದರೆ ಈ ಬಾರಿ ಗಣನೀಯವಾಗಿ ಇಳಿಕೆಯಾಗಿದೆ ಮೆಟ್ಟಿಲುಗಳ ಮೂಲಕ ಹೋಗುವಂಥ ಭಕ್ತಾದಿಗಳ ಸಂಖ್ಯೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪವಿತ್ರ ರಾಜು, ಇಂಡಿಯನ್ ಟಿವಿ, ಮೈಸೂರು.